ನಡೆಸಿದಂಥ ಘಟನೆ ಏನಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿದ್ದಾರೆ, ಅದನ್ನು ಪ್ರತಿಭಟಿಸಿ ಇವತ್ತು ಪ್ರತಿಭಟನೆಯನ್ನು ದಾಖಲು ಮಾಡ್ತಿದ್ದೀವಿ. ಮತ್ತು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಮೇಲೆ ಶೂ ಎಸ್ಬಿಟ್ಟವನೆ ಅಂತಂದರೆ ಅವನನ್ನು ಹಂಗೆ ಬಿಟ್ಬಿಟ್ರೆ ನ್ಯಾಯಾಂಗದ ಸಾರ್ವಭೌಮತೆ ಗತಿ ಏನಾಗ್ಬೋದು, ತಾಲೂಕು ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟ್ಗಳಲ್ಲಿ ಏನಾಗ್ಬೋದು ನಾಳೆ ಅನ್ನೋ ಪ್ರಶ್ನೆ ನಮಗೆಲ್ರಿಗೂ ಎದುರಾಗಿದೆ ಜನರಿಗೆ. ಮತ್ತು ಕಾನೂನುಬದ್ಧವಾದಂಥ ಆಡಳಿತ ಈ ದೇಶದಲ್ಲಿ ನಡೆಯೋ ದಿನಗಳು ಮತ್ತೆ ಮರೆಯಾಗ್ಬಿಡ್ಬೋದು ಅನ್ನೋದು. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟು, ಕೋರ್ಟು ಎಲ್ಲ ಅಪ್ರಸ್ತುತ ಆಗಿಬಿಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಆತನ ಮೇಲೆ FIR ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿ ದೂರನ್ನು ತಮಗೆ ತಪ್ಪಿಸ್ತಾ ಇದ್ದೀವಿ ಸರ್. ಆ ದೂರನ್ನು ನನ್ನ ಸಹೋದ್ಯೋಗಿ ವಕೀಲರು ಓದ್ತಾರೆ. ದಯವಿಟ್ಟು. ವಿಷಯ: ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಶ್ರೀಯುತ BR ಗವಾಯಿ ಅವರ ಮೇಲೆ ಶೂ ಎಸೆದು ನ್ಯಾಯಾಂಗದ ಸಾರ್ವಭೌಮತೆ, ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ದೇಶದ ಸಾರ್ವಭೌಮತೆಯ ಮೇಲೆ ಹಲ್ಲೆ ಮಾಡಿದ ದೇಶದ್ರೋಹಿ ಆರೋಪಿ ರಾಕೇಶ್ ಕಿಶೋರ್ ಮತ್ತು ಆತನ ಹಿಂದಿರುವ ಪಿತೂರಿದಾರರ ವಿರುದ್ಧ ಪ್ರಥಮ ವರ್ತಮಾನ ವರದಿ ದಾಖಲಿಸಲು ಒತ್ತಾಯಿಸಿದರು. ಸದರಿ ದೂರುದಾರನಾದ ನಾನು ಶ್ರೀಯುತ BT ವಿಶ್ವನಾಥ್, ಅಧ್ಯಕ್ಷರು, ಅಖಿಲ ಭಾರತ ವಕೀಲರ ಸಂಘಟನೆ, ಮಂಡ್ಯ ಜಿಲ್ಲೆ, ದೂರುದಾರನಾಗಿ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳ ಪರ ಪ್ರಾತಿನಿಧಿಕವಾಗಿ ಈ ದೂರನ್ನು ದಾಖಲಿಸುತ್ತಿದ್ದೇನೆ. ದಿನಾಂಕ 6/10/2025 ಸಮಯ ಬೆಳಗ್ಗೆ 11:30 ವೇಳೆಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಕಲಾಪ ನಡೆಯುತ್ತಿದ್ದ ನ್ಯಾಯಾಲಯದೊಳಗೆ ಆರೋಪಿ ಈ ದೇಶದ ಜನರ ಸಂವಿಧಾನದ ಮೇಲಿನ ನಂಬಿಕೆ, ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ, ಕಾನೂನುಬದ್ಧ ಆಡಳಿತದ ಮೇಲಿನ ನಂಬಿಕೆ, ನ್ಯಾಯಾಲಯದ ಸಾರ್ವಭೌಮತ್ವದ ಮೇಲಿನ ನಂಬಿಕೆ, ಬಹುಜನ ಭಾರತದ ಸಾಮರಸ್ಯದ ಮೇಲಿನ ನಂಬಿಕೆ ಎಲ್ಲವನ್ನು ಹಾಳುಗೆಡವಿ ದೇಶವನ್ನು ಸ್ವಾತಂತ್ರ್ಯ ಪೂರ್ವ ಅರಾಜಕತೆಯತ್ತ ಮತ್ತು ಮೇಲ್ಜಾತಿಗಳ ಬುಲ್ಡೇಜರ್ ಕೋಮು ಹಿಡಿತಕ್ಕೆ ದೇಶವನ್ನು ಒಯ್ಯುವ ಪಿತೂರಿಯ ಭಾಗವಾಗಿ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದು ಅಟ್ಟಹಾಸ ಮೆರೆದಿದ್ದಾನೆ. ಕ್ಷಿಪ್ರವಾಗಿ ಭಯೋತ್ಪಾದಕ, ದೇಶದ್ರೋಹಿ ಕೃತ್ಯದ ವಿರುದ್ಧ ಸರ್ಕಾರ ಕೇಸು ದಾಖಲಿಸಿರುವುದಿಲ್ಲ. ಇದರಿಂದ ದೇಶದ ಶ್ರೀಸಾಮಾನ್ಯ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಕಳೆದುಕೊಳ್ಳುವ ಅಪಾಯವಿದೆ. ಈತನ ಈ ಅಪರಾಧದ ಕೃತ್ಯ ದೇಶದ ನ್ಯಾಯಾಂಗವನ್ನು ಬೆದರಿಸಿ ಅಂತ್ಯಲ್ಲಿಡುವ ಕೋಮುವಾದಿ ರಾಜಕೀಯ ಅಜೆಂಡಾದ ಕಾರ್ಯಸೂಚಿಯ ಅನುಷ್ಠಾನದ ಭಾಗವಾಗಿ ಮುಖ್ಯ ನ್ಯಾಯಮೂರ್ತಿಗಳು ದಲಿತರಾಗಿರುತ್ತಾರೆಂಬುದನ್ನು ತಿಳಿಸದ ಮೇಲ್ಜಾತಿ ರಾಜಕೀಯ ಪಿತೂರಿ ಏಜೆಂಟರಾಗಿ ಈ ಭಯೋತ್ಪಾದಕ ಈ ಕೃತ್ಯ ಬೆಸಗಿರುವ ಸಾಧ್ಯತೆ ಕಂಡುಬಂದಿದ್ದು, ಅವನ ವಿರುದ್ಧ ಆತ ಯಾವುದೇ ಜಾತಿ ಇರಲಿ SC/ST ಕಾಯ್ದೆಯಡಿ ದೂರು ದಾಖಲಿಸಬೇಕಾದ ತುರ್ತು ಇದೆ. ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದವನ ಮೇಲೆ ಈ ದೇಶದ ಕಾನೂನು ವ್ಯವಸ್ಥೆ ಏನೂ ಮಾಡಲಾಗಲಿಲ್ಲವೆಂಬ ಸಂದೇಶ ಸಮಾಜಕ್ಕೆ ಹೋದರೆ ಭಾರತ ಮತ್ತೆ ಬಹುಜನ ಭಾರತವಾಗಿ ಉಳಿಯುವುದು ಕಷ್ಟವಾಗಿ ಹೋಗಬಹುದಾದ ದುರ್ದಿನಗಳು ಹತ್ತಿರದ ಭವಿಷ್ಯದಲ್ಲಿದೆ. ಮತ್ತು ಈ ಆರೋಪಿಯ ಮತ್ತು ಆತನಿಂದಿರುವ ಪಿತೂರಿದಾರರ ಉದ್ದೇಶ ಈ ರೀತಿ ದೇಶ ಒಡೆಯುವುದೇ ಆಗಿದೆ ಎಂಬುದು ಆತನ ಕೃತ್ಯದಿಂದ ಮನದಟ್ಟಾಗಿದೆ. ಆದ್ದರಿಂದ ಇವರ ವಿರುದ್ಧ ನ್ಯಾಯಾಂಗದ ಗೌರವಕ್ಕೆ ಧಕ್ಕೆ ತರಲು ಮಾಡಿದ ಕೃತ್ಯ 1971 ಕಾಯ್ದೆ ಮತ್ತು SC/ST ಕಾಯ್ದೆ ಕಲಂ 3 ಉಪಕಲಂ 1(6)(r) ಮತ್ತು 3 ಉಪಕಲಂ 1(a) ಭಾರತೀಯ ನ್ಯಾಯ ಸಂಹಿತೆ ಕಲಂ 233, 352, 351 ಉಪಕಲಂ 2 ದೂರು ದಾಖಲಿಸಿ ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ. ಮತ್ತು ಎಲ್ಲ ಸಂಘಟನೆಯವರು